ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ PDOಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಸ್ಪೆಸಿಫಿಕಲಿ ಈ ವಿಡಿಯೋದಲ್ಲಿ ನಾನು ಚಾರ್ಟ್ ಮುಖಾಂತರ ನಿಮಗೆ ಕೆಲವೊಂದಿಷ್ಟು ಕಂಟೆಂಟನ್ನು ಕೊಡ್ತಾ ಹೋಗ್ತೀನಿ. ಇದರಿಂದಾಗಿ ನಿಮಗೆ ತುಂಬ ದಿನಗಳ ತನಕ ಈ ಮಾಹಿತಿ ನೆನಪಿಟ್ಟುಕೊಳ್ಳಲಿಕ್ಕೆ ಸಹಾಯಕಾರಿಯಾಗ್ತದೆ. ಜೊತೆಗೆ ಈ ಎಲ್ಲ ಚಾರ್ಟ್ಗಳ ಮೇಲೆ ಎನಿ ಕಂಡೀಷನ್ ಪ್ರಶ್ನೆಗಳು ಬಂದೇ ಬರ್ತವೆ. ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತದೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮ್ಯಾಕ್ಸಿಮಮ್ ಕ್ವಶನ್ಸ್ ಫ್ರಮ್ ದಿಸ್ ಕ್ಲಾಸ್. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ ಅಸ್ ಸ್ಟಾರ್ಟ್. ಮೊದಲನೇದಾಗಿ ನಾವು ನಮ್ಮ ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಆಯ್ಕೆ ಯಾವ ರೀತಿಯಾಗಿ ಆಗ್ತದೆ, ಅರ್ಹತೆಗಳು ಏನೇನು ಬೇಕಿರ್ತದೆ, ಹಿಂದುಳಿದ ವರ್ಗಗಳಿಗೆ ಅಥವಾ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಅದ, ಹಾಗೆ ರಾಜೀನಾಮೆಯನ್ನು ಯಾರಿಗೆ ನೀಡ್ತಾರೆ. ಸೊ ಎಕ್ಸಾಮಲ್ಲಿ ಇದ್ರ ಮೇಲೆ ಕೇಳೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಹೈಲೈಟ್ ಮಾಡ್ತಾ ಇರೋದು. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಏನಾದರೂ ಕಂಡಕ್ಟ್ ಮಾಡಬೇಕಾಗಿತ್ತಂದರೆ, ಆ ವ್ಯಕ್ತಿ ನಿಂತ್ಕೋಬೇಕಾಗಿತ್ತಂದರೆ ಅವನಿಗಿರ್ತಕ್ಕಂಥ ವಯಸ್ಸು ಎಷ್ಟಾಗಿರಬೇಕು? 21 ವರ್ಷ. 21 ವರ್ಷಕ್ಕಿಂತ ಚಿಕ್ಕವನಾಗಿದ್ದರೆ ಅವನ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸದಸ್ಯರ ಅರ್ಹತೆ 21 ವರ್ಷ. ನೆಕ್ಸ್ಟ್, ಆಯ್ಕೆ ಯಾವ ರೀತಿ ಮಾಡ್ತಾರೆ ಸದಸ್ಯರನ್ನು ಅಂತ ನೋಡ್ತಾ ಹೋದರೆ, ಪ್ರತಿ 400 ಜನಸಂಖ್ಯೆಗೆ ಒಬ್ಬರನ್ನು ಆಯ್ಕೆ ಮಾಡ್ತಾರೆ. ಪ್ರತಿ 400 ಜನಸಂಖ್ಯೆಗೆ ಒಬ್ಬ. ಸೊ ಒಂದು ಊರಲ್ಲಿ 800 ಜನ ಇದ್ದರೆ ಅಂದರೆ ಎಷ್ಟಾಗುತ್ತೆ? ಅವಾಗ 2 ಗ್ರಾಮ ಪಂಚಾಯತಿ ಸದಸ್ಯರುಗಳು ಬೇಕಾಗ್ತಾರೆ. 1200 ಜನ ಇದ್ದರೆ ಅಂದರೆ 3 ಗ್ರಾಮ ಪಂಚಾಯತಿಯ ಸದಸ್ಯರು ಬೇಕಾಗ್ತಾರೆ. ಸೊ ಪ್ರತಿ 400 ಜನಕ್ಕೆ ಒಬ್ಬ ಪಂಚಾಯತಿ ಮೆಂಬರನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್, ಈ ಗ್ರಾಮ ಪಂಚಾಯತಿಯ ಎಲೆಕ್ಷನ್ ವೇಳೆ ಯಾವ ಒಂದು ಮತದಾರ ಪಟ್ಟಿಯನ್ನು ಬಳಕೆ ಮಾಡಲಾಗ್ತದೆ. ಸೊ ಮತದಾರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರುಗಳು ಇರ್ತಾವಲ್ಲ ಅವರು ಮಾತ್ರ ನಾವು ಎಲೆಕ್ಷನಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಈ ಮತದಾರರ ಪಟ್ಟಿ ಏನು ನಾವು ಮಾತಾಡ್ತಾ ಇದ್ದೀವಲ್ಲ, ಇದನ್ನು ಯಾವುದನ್ನು ಬಳಕೆ ಮಾಡ್ತಾರಂದರೆ ಜಿಲ್ಲಾ ಪಂಚಾಯತಿಯ ಮತದಾರರ ಪಟ್ಟಿಯನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಬರೋದು ಅವರ ಅಧಿಕಾರ ಅವಧಿ. ಗ್ರಾಮ ಪಂಚಾಯತಿಯ ಸದಸ್ಯರ ಅಧಿಕಾರ ಅವಧಿ 5 ವರ್ಷ. 5 ಇಯರ್, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಗ್ರಾಮ ಪಂಚಾಯತಿಯ ಸದಸ್ಯರ ಅಧಿಕಾರ ಅವಧಿ 5 ವರ್ಷ. ನೆಕ್ಸ್ಟ್ ಬರೋದು ಮೀಸಲಾತಿಯಲ್ಲಿ ನಾವು ಕೆಲವೊಂದಿಷ್ಟು ಕ್ಯಾಟಗರಿ ಮಾಡಿದ್ದನ್ನು ನೋಡ್ತೀವಿ. ಏನಂತ? ಹಿಂದುಳಿದ ವರ್ಗ, ಮಹಿಳೆಯರು, SC ST. ಸೊ ಈ ರೀತಿ ಭಾಗ ಮಾಡ್ತೀವಿ. ಸದ್ಯಕ್ಕೆ ಈ ಸ್ಕ್ರೀನ್ ಮೇಲೆ ಏನು ಕೊಡ್ತಾ ಇದ್ವಿ ನಾವು? ಹಿಂದುಳಿದ ವರ್ಗದವರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆ ಸಮಯದಲ್ಲಿ, ಜೊತೆಗೆ ಅದರಲ್ಲಿ ಮಹಿಳೆಯರ ಕಂಟ್ರಿಬ್ಯೂಷನ್ ಎಷ್ಟಾಗಿರಬೇಕು ಅಂತ. ಹಿಂದುಳಿದ ವರ್ಗ ಅಂತ ಬಂದಾಗ ಅವರ ವ್ಯಾಲ್ಯೂ ಬಂದುಬಿಟ್ಟು 1/3, 1/3 ಆಗಿರ್ತದೆ. ಹಾಗೆ ಮಹಿಳೆಯರು ಅಂತ ಬಂದಾಗ ಶೇಕಡ 50%. ನೆಕ್ಸ್ಟ್, ಗ್ರಾಮ ಪಂಚಾಯಿತಿಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡ್ತಾರೆ. ವೆರಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯಿತಿಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಅಧ್ಯಕ್ಷರಿಗೆ ನೀಡುತ್ತಾರೆ. ಇದು ಮಾಹಿತಿ ಏನಾಯಿತು ಇಷ್ಟೊತ್ತು ಮಾತಾಡಿದ್ದು GP ಗ್ರಾಮ ಪಂಚಾಯಿತಿಯ ಬಗ್ಗೆ. ಗ್ರಾಮ ಪಂಚಾಯಿತಿಯ ರೀತಿ ಇನ್ನೊಂದು ಬಾಡಿ ವರ್ಕ್ ಮಾಡೋದು ಯಾವುದಪ್ಪ ಅಂದರೆ ತಾಲೂಕ್ ಪಂಚಾಯತ್ ಬಗ್ಗೆ ನೋಡ್ತಾ ಹೋಗಬೇಕಾದ್ರೆ ಮೊದಲು ಅರ್ಹತೆ ನೋಡಿದಾಗ ಇಲ್ಲೂ ಕೂಡ 21 ವರ್ಷನ ಆಗಿರ್ತದೆ. ಇಲ್ಲಿ ಮೇಲ್ಗಡೆ ಪ್ರತಿ 400 ಜನಸಂಖ್ಯೆಗೆ ಒಬ್ಬರ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಮಾಡಬೇಕಾದಂಥ ಸಮಯದಲ್ಲಿ ಎಷ್ಟಿರ್ತದೆ? ಪ್ರತಿ 10,000ರಿಂದ 12,000 ಜನಸಂಖ್ಯೆಗೆ, ಪ್ರತಿ 10,000ರಿಂದ 12,000 ಜನಸಂಖ್ಯೆಗೆ ಒಬ್ಬ ತಾಲೂಕು ಪಂಚಾಯಿತಿಯ ಮೆಂಬರನ್ನು ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್, ಇಲ್ಲಿ ಬಳಕೆ ಮಾಡ್ತಕ್ಕಂಥ ಮತದಾರ ಪಟ್ಟಿಯು ಕೂಡ ಸೇಮ್ ಆಗಿರ್ತದೆ, ಜಿಲ್ಲಾ ಪಂಚಾಯತಿದೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಮೀಸಲಾತಿ 1/3 ಆ್ಯಂಡ್ ಮಹಿಳೆಯರ ಅಂತ ಕನ್ಸಿಡರ್ ಮಾಡಿದಾಗ ಅವರ ಮೀಸಲಾತಿ 50%, 50% ಆಗಿರ್ತದೆ. ನೆಕ್ಸ್ಟ್ ಬರೋದು ಅವರು ರಾಜೀನಾಮೆ. ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಲೈಕ್ ವೈಸ್ ತಾಲೂಕು ಪಂಚಾಯಿತಿಯ ಸದಸ್ಯರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡಬೇಕು. ಕೊನೆಯದಾಗಿ ಬರೋದು ಜಿಲ್ಲಾ ಪಂಚಾಯಿತಿ. ಇಲ್ಲೂ ಕೂಡ ಅರ್ಹತೆ ಎಷ್ಟಿರುತ್ತಪ್ಪ ಅಂತ ಕೇಳಿದರೆ 20 ವರ್ಷನೇ ಇರ್ತದೆ. ಇಲ್ಲಿ ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬ ಮೆಂಬರನ್ನು ಜಿಲ್ಲಾ ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಪ್ರತಿ 35,000ರಿಂದ 40,000 ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರನ್ನು ಆಯ್ಕೆ ಮಾಡ್ತಾರೆ. ಪ್ರತಿ 35,000ರಿಂದ 40,000. ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮತದಾರರ ಪಟ್ಟಿ ಜಿಲ್ಲಾ ಪಂಚಾಯಿತಿದಾಗಿರ್ತದೆ. ಮೀಸಲಾತಿ ಸೇಮ್ 1/3. ಹಾಗೆ ಮಹಿಳೆಯರ ಮೀಸಲಾತಿ 50%. ರಾಜೀನಾಮೆ ಅಂತ ನೋಡಿದಾಗ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು. ಸೊ ಈ ಕಂಪ್ಲೀಟ್ ಸ್ಲೈಡನ್ನು ನೋಡಿದಾಗ ಅಥವಾ ಕಂಪ್ಲೀಟ್ ಈ ಪಿಕ್ಚರನ್ನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳು ಏನಾಗಿದ್ದಾವೆ? ಸಿಮಿಲರ್ ಆಗಿದ್ದಾವೆ. ವೇರಿಯೇಷನ್ ಎಲ್ಲಿ ನೋಡ್ತೀವಿ ಅಂದರೆ ನಾವು ಆಯ್ಕೆಯಲ್ಲಿ ನೋಡ್ತೀವಿ. ಈ ವ್ಯಾಲ್ಯೂಸನ್ನು ನೀವು ನೆನಪಿಟ್ಕೋಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಅದನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಮಾಹಿತಿಗಳು ಎಲ್ಲವೂ ಸೇಮ್ ಇರ್ತಾವೆ.
ಇಲ್ಲಿ ಇವನ್ ಅಧ್ಯಕ್ಷರು ಅಂತ ಬಂದಾಗ ಎಲ್ಲ ಕ್ಷೇತ್ರದಲ್ಲಿ ನೋಡಿದಾಗ ಫಾರ್ ಎಕ್ಸಾಂಪಲ್ ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡಬೇಕು. ಸೊ ಅಧ್ಯಕ್ಷರು ಅಂತ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ ಸಾಕು. ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ, ತಾಲೂಕು ಪಂಚಾಯಿತಿ ಸದಸ್ಯನು ತಾಲೂಕು ಪಂಚಾಯಿತಿ ಅಧ್ಯಕ್ಷನಿಗೆ, ಜಿಲ್ಲಾ ಪಂಚಾಯಿತಿ ಸದಸ್ಯನು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ನೋಡಿದ್ರಿ. ಓನ್ಲಿ ಚೇಂಜಸ್ ಏನಿರೋದಿಲ್ಲಿ ಆಯ್ಕೆ, ಪ್ರತಿ ಎಷ್ಟು ಜನಸಂಖ್ಯೆಗೆ ಎಷ್ಟನ್ನು ಆಯ್ಕೆ ಮಾಡಬೇಕು ಅನ್ನೋದು ಬಿಟ್ಟರೆ ಉಳಿದೆಲ್ಲ ಮಾಹಿತಿ ಸೇಮ್ ಆಗಿರ್ತದೆ. ಸೊ ಈ ರೀತಿಯಾಗಿ ವಿಜುವಲೈಸ್ ಮಾಡ್ಕೊಂಡು ನೀವು ಅಧ್ಯಯನ ಮಾಡಿದರೆ ಇಟ್ ವಿಲ್ ಬಿ ಫಿಕ್ಸ್ಡ್ ಇನ್ ಯುವರ್ ಮೈಂಡ್. ತುಂಬ ದಿನಗಳ ತನಕ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ನಾವು ಗ್ರಾಮ ಸ್ವರಾಜ್ ಘಟಕಗಳ ಬಗ್ಗೆ ಮ್ಯಾಪ್ ಮುಖಾಂತರ ಅಂದರೆ ಈ ಬಾಕ್ಸ್ಗಳ ಮುಖಾಂತರ ಅಧ್ಯಯನ ಮಾಡೋಣ. ಗ್ರಾಮ ಸ್ವರಾಜ್ನ ಘಟಕಗಳು. ಸೊ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಅಧ್ಯಯನ ಮಾಡಬೇಕಾದ್ರೆ ಕಲಿತ್ಕೊಂಡ್ರಿ. ಗ್ರಾಮ ಸ್ವರಾಜ್ನ ಘಟಕಗಳು ಎಷ್ಟಿದಾವೆ ಅಂತ ಹೇಳಿದ್ನಿ. 3 ಗ್ರಾಮ ಸ್ವರಾಜ್ನ ಪ್ರಮುಖ ಘಟಕಗಳು. ಮೊದಲನೇದಾಗಿ ಇಲ್ಲಿ ನಾನು ಹೈಲೈಟ್ ಯಾವ್ದು ಮಾಡ್ತಾ ಇದ್ದೇನೆ ಅಂದರೆ ಜನವಸತಿ ಸಭಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದು? ಜನವಸತಿ ಸಭಾ. ಈ ಜನವಸತಿ ಸಭಾದಲ್ಲಿ ಪ್ರಮುಖವಾಗಿ 3 ಸಭೆಗಳನ್ನು ನೋಡ್ತೀವಿ. ಒಂದು ಸಾಮಾನ್ಯ ಸಭೆ, ವಿಶೇಷ ಸಭೆ, ಹಾಗೆ ತುರ್ತು ಸಭೆ. ಈ 3 ಸಭೆಗಳನ್ನು ಎಲ್ಲದರಲ್ಲೂ ನೋಡ್ತೀವಿ. ನಾಟ್ ಓನ್ಲಿ ಇನ್ ಕೇಸ್ ಆಫ್ ಜನವಸತಿ ಸಭಾ, ವಿ ಕ್ಯಾನ್ ಆಲ್ಸೋ ಸಿ ಇನ್ ದ ವಾರ್ಡ್ ಸಭಾ. ಓಕೆ, ಅಲ್ಲೂ ಕೂಡ ಸೇಮ್ ಮಾಹಿತಿಯನ್ನು ನಾವು ನೋಡ್ತೀವಿ. ಇವನ್ ಗ್ರಾಮ ಸಭಾದಲ್ಲೂ ಕೂಡ ನೋಡ್ತೀವಿ. ಓಕೆ, ಟೋಟಲಾಗಿ ಎಷ್ಟು ಸಭೆಗಳು ನಡೀತದೆ, ಪ್ರತಿಯೊಂದು ಗ್ರಾಮ ಸ್ವರಾಜ್ನ ಘಟಕಗಳ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ 3 ಸಭೆಗಳು ನಡೀತಾ ಇರ್ತಾವೆ. ಸೊ ಮೊದಲೇ ಹೆಡ್ಡಿಂಗ್ ಏನಿದೆ ಇಲ್ಲಿ? ಸಾಮಾನ್ಯ ಸಭೆ. ಸಾಮಾನ್ಯ ಸಭೆಯನ್ನು ಕರಿತಕ್ಕಂಥವ್ರು ಯಾರಂತ ಇಲ್ಲಿ ಹೈಲೈಟ್ ಮಾಡಿರೋದು ನಾನು ಮೊದಲೇ ಪಾಯಿಂಟ್. ಸಂಬಂಧಪಟ್ಟ ಜನವಸತಿ ಪ್ರದೇಶದ ಸದಸ್ಯರು. ಸಂಬಂಧಪಟ್ಟ ಜನವಸತಿ ಪ್ರದೇಶದ, ಜವ ಅಂದರೆ ಜನವಸತಿ ಅಂತ ಅರ್ಥ ಮಾಡ್ಕೊಳ್ಳಿ. ಜನವಸತಿ ಪ್ರದೇಶದ ಸದಸ್ಯರು ಈ ಒಂದು ಮೀಟಿಂಗನ್ನು ಕರೀತಾರೆ, ಸಾಮಾನ್ಯ ಸಭೆಯನ್ನು. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಸದಸ್ಯರು. ನೆಕ್ಸ್ಟ್ ಕೋರಮ್ ಕೂಡ ಎಕ್ಸಾಮ್ ಇಂಪಾರ್ಟೆಂಟ್. ಕೋರಮ್ ರಿಲೇಟೆಡ್ ಪ್ರಶ್ನೆ ಬರ್ತದೆ. ಸಾಮಾನ್ಯ ಸಭೆ, ಜನವಸತಿಯ ಸಾಮಾನ್ಯ ಸಭೆಯ ಕೋರಮ್ 1/5 ಅಥವಾ 20 ಮತದಾರರು. 1/5 ಅಥವಾ 20 ಮತದಾರರು ಕನಿಷ್ಠ ಪಕ್ಷ ಇರಲೇಬೇಕು ಸಭೆ ನಡೆಸ್ತಕ್ಕಂಥ ಸಮಯದಲ್ಲಿ. ಓಕೆ, ಎಕ್ಸಾಮಲ್ಲಿ ಕೇಳ್ಬೋದು, ನೆನಪಿಟ್ಕೊಳ್ಳಿ. 1/5 ಆ್ಯಂಡ್ 20. ನೆಕ್ಸ್ಟ್ ಬರೋದು ಅವಧಿ. ಪ್ರತಿ 6 ತಿಂಗಳಿಗೊಮ್ಮೆ ಈ ಒಂದು ಜನವಸತಿ ಸಭಾವನ್ನು ನಡೆಸಬೇಕು. ಪ್ರತಿ 6 ತಿಂಗಳಿಗೊಮ್ಮೆ. ಅದೇ ರೀತಿಯಾಗಿ ಮಹಿಳೆಯರ ಮೀಸಲಾತಿ ಎಷ್ಟು ಅಂತ ಕೇಳಿದರೆ 30% ಮಹಿಳೆಯರ ಮೀಸಲಾತಿ ಇರ್ತದೆ. ವೆರಿ ಇಂಪಾರ್ಟೆಂಟ್. ಮೀಸಲಾತಿ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಬಹುದು, ನೆನಪಿಟ್ಕೊಳ್ಳಿ. ನಮ್ಮ ಗ್ರಾಮ ಸ್ವರಾಜ್ನ ಜನವಸತಿ ಸಭಾದ ಸಾಮಾನ್ಯ ಸಭೆಯಲ್ಲಿ ಕನಿಷ್ಠ ಇರಬೇಕಾದ ಮಹಿಳೆಯರು 30%. ಇದಾದ ನಂತರ ಒಂದನೇದು ಕಂಪ್ಲೀಟ್ ಆಯಿತು. ಎರಡನೇದಾಗಿ ಬರ್ತಕ್ಕಂಥದ್ದು ವಿಶೇಷ ಸಭೆ. ವಿಶೇಷ ಸಭೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಇದನ್ನು ಯಾರು ಕರೆಯೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ 10% ಮತದಾರರು ಲಿಖಿತದಲ್ಲಿ ಮನವಿಯನ್ನು ಸಲ್ಲಿಸಿದಾಗ PDO ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಈ ಒಂದು ಮೀಟಿಂಗನ್ನು ಕರೀತಾರೆ. 10% ಲಿಖಿತ ರೂಪದಲ್ಲಿ ಅಂದರೆ ಒಂದು ಹಾಳೆಯಲ್ಲಿ ರೈಟಪ್ ಮಾಡಿ ಬರೆದು ತಮ್ಮ ಒಪಿನಿಯನನ್ನು ಯಾರಿಗೆ ಕೊಡಬೇಕು? PDO ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ ಅವ್ರಿಗೆ ಕೊಡಬೇಕು. ಅಂಥ ಸಮಯದಲ್ಲಿ ಅವರು ವಿಶೇಷ ಸಭೆಯನ್ನು ಕರೀತಾರೆ. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋರು ಕೂಡ ಸದಸ್ಯರೇ ಆಗಿರ್ತಾರೆ. ಈ ವಿಶೇಷ ಸಭೆಗೆ ನೆನಪಿಟ್ಕೋಬೇಕು ಮಾಹಿತಿಯನ್ನು, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರಮ್ನ ಅವಶ್ಯಕತೆ ಇರೋದಿಲ್ಲ. ವಿಶೇಷ ಸಭೆಗೆ ಯಾವುದೇ ರೀತಿಯ ಕೋರಮ್ನ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಅವಧಿ ಅಂತ ಬಂದಾಗ ಸೂಪರ್ ಇಂಪಾರ್ಟೆಂಟ್. ಮೇಲ್ಗಡೆ ಏನು ನೋಡಿದ್ದೀವಿ ನಾವು? ಪ್ರತಿ 6 ತಿಂಗಳಿಗೊಮ್ಮೆ ಅಂತ ನೋಡಿದ್ದೀವಿ ಸಾಮಾನ್ಯ ಸಭೆ ಅಧ್ಯಯನ ಮಾಡಬೇಕಾದ್ರೆ. ಬಟ್ ಜನವಸತಿ ಸಭಾದ ವಿಶೇಷ ಸಭೆ ಅಂತ ಬಂದಾಗ 3 ತಿಂಗಳಲ್ಲಿ 2 ಬಾರಿ ಕರೆಯಲು ಬರೋದಿಲ್ಲ. 3 ತಿಂಗಳಲ್ಲಿ 2 ಬಾರಿ ಕರೆಯಲು ಬರೋದಿಲ್ಲ. ಓಕೆ, 3 ತಿಂಗಳ ಒಳಗಡೆ 2 ಸಾರ್ತಿ ನಮಗೆ ಕರೆಯಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರೋದು ಕನಿಷ್ಠ ಇರಬೇಕಾದ ಮಹಿಳೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂಸ್ ಇರೋದಿಲ್ಲ ಇದಕ್ಕೆ. ಮೂರನೇದಾಗಿ ಬರ್ತಕ್ಕಂಥದ್ದು ತುರ್ತು ಸಭೆ. ಸಾಮಾನ್ಯ ಸಭೆ ಕ್ಲಿಯರ್ ಆಯಿತು, ವಿಶೇಷ ಸಭೆ ಕ್ಲಿಯರ್ ಆಯಿತು. ಕೊನೆಗೆ ಬಂದಿರೋದು ಯಾವುದು? ತುರ್ತು ಸಭೆ. ಯಾವಾಗ ಕರೀತಾರ ಈ ತುರ್ತು ಸಭೆಯನ್ನು? ಜನವಸತಿ ಸಭಾದ ತುರ್ತು ಸಭೆಯನ್ನು ಪ್ರಮುಖವಾಗಿ ಯಾವಾಗ ಕರೀತಾರೆ ಈ ತುರ್ತು ಸಭೆಯನ್ನು? ಮೊದಲೇ ಪಾಯಿಂಟ್, ಪ್ರಕೃತಿ ವಿಕೋಪ ಜೊತೆಗೆ ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ನಿರ್ಣಯಕ್ಕಾಗಿ ಸಂಬಂಧಪಟ್ಟ ಜನವಸತಿ ಪ್ರದೇಶದ ಸದಸ್ಯರು ಈ ಒಂದು ತುರ್ತು ಸಭೆಯನ್ನು ಕರೀತಾರೆ.
ಇಲ್ಲಿ ಬರೋ ಪಾಯಿಂಟ್ ಇಂಪಾರ್ಟೆಂಟ್. ಇದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು. ಅಧ್ಯಕ್ಷರಿದ್ದರೆ ಅಧ್ಯಕ್ಷರೇ ವಹಿಸ್ತಾರೆ. ಸಪೋಸ್ ಅಧ್ಯಕ್ಷರು ಇಲ್ಲದಂಥ ಸಮಯದಲ್ಲಿ ಉಪಾಧ್ಯಕ್ಷರು ಈ ತುರ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕೇವಲ ತುರ್ತು ಸಭೆಯಲ್ಲಿ ಮಾತ್ರ ನಮಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬರ್ತಾರೆ ಅಧ್ಯಕ್ಷತೆ ಅಂತ ಮಾತನಾಡಿದಾಗ. ನಮ್ಮ ಪ್ರೀವಿಯಸ್ 2 ಕಾನ್ಸೆಪ್ಟಲ್ಲಿ ಯಾರು ವಹಿಸ್ತಾ ಇದ್ದರು ಅದರ ಅಧ್ಯಕ್ಷತೆ ಅಂತ ನೋಡಿದರೆ ಸದಸ್ಯರೇ ವಹಿಸ್ತಾ ಇದ್ದರು. ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ತುರ್ತು ಸಭೆ ಅಂತ ಬಂದಾಗ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಈ ಒಂದು ತುರ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರಮ್ನ ಅವಶ್ಯಕತೆ ಇರೋದಿಲ್ಲ. ಇವನ್ ಅವಧಿ ಕೂಡ ಇದರಲ್ಲಿ ಕೊಟ್ಟಿರೋದಿಲ್ಲ. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನಿಷ್ಠ ಮಹಿಳೆಯರು ಇರಬೇಕಂತಕ್ಕಂಥ ಮಾಹಿತಿಯನ್ನು ನೀಡಿರೋದಿಲ್ಲ. ಇದಿಷ್ಟು ಮಾಹಿತಿ ಜನವಸತಿ ಸಭಾದ ಬಗ್ಗೆ. ಎಕ್ಸಾಮಲ್ಲಿ ಏನು ಕೇಳಬಹುದು, ವಿಶೇಷ ಸಭೆಗೆ ಮಿನಿಮಮ್ ಎಷ್ಟು ಜನ ಲಿಖಿತ ರೂಪದಲ್ಲಿ ಕೊಡಬೇಕು ಮಾಹಿತಿ ಅಂತ ಕೇಳಬಹುದು. 10% ಜನ. ಹಾಗೆ ಸಾಮಾನ್ಯ ಸಭೆಯ ಕನಿಷ್ಠ ಮಹಿಳೆಯರು ಎಷ್ಟಿರಬೇಕಂತ ಕೇಳ್ಬೋದು, 30%. ಅವಧಿ ಎಷ್ಟಂತ ಕೇಳ್ಬೋದು, ಸಾಮಾನ್ಯ ಸಭೆದು 6 ತಿಂಗಳು. ಓಕೆ. ತುರ್ತು ಸಭೆಯ ಅಧ್ಯಕ್ಷತೆ ವಹಿಸೋರು ಯಾರಂತ ಕೇಳ್ಬೋದು, ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು. ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಇದಾದ ನಂತರ ಬರ್ತಕ್ಕಂಥದ್ದು ಯಾವುದು? ಇದಾದ ನಂತರ ಬರ್ತಕ್ಕಂಥದ್ದು ವಾರ್ಡ್ ಸಭೆ. ಓಕೆ. ಇಲ್ಲೂ ಕೂಡ ಅಗೇನ್ 3 ಸಭೆಗಳು ಇಂಪಾರ್ಟೆಂಟ್ ಆಗ್ತವೆ ವಾರ್ಡ್ ಸಭೆಯಲ್ಲಿ. ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ. ಸೇಮ್ ಜನವಸತಿ ಸಭಾದಲ್ಲಿ ಏನು ನೋಡಿದ್ದೀವಲ್ಲ ಅದೇ ಮಾಹಿತಿಯನ್ನು ಇಲ್ಲೂ ಕೂಡ ನೋಡ್ತೀವಿ. ಆಲ್ಮೋಸ್ಟ್ 95 to 96% ಸಿಮಿಲಾರಿಟೀಸ್ ಇರ್ತದೆ. ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗ್ತದೆ ಮ್ಯಾಪ್ ಮುಖಾಂತರ ಸ್ಟಡಿ ಮಾಡಿದಾಗ ಅಲ್ವಾ. ಮೊದಲೇದಾಗಿ ನಾವು ಸಾಮಾನ್ಯ ಸಭೆ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನು ಕರೆಯುವವರು ಯಾರಪ್ಪ ಸಾಮಾನ್ಯ ಸಭೆ ಏನಂತ ನೋಡಿದರೆ ಸಂಬಂಧಪಟ್ಟ ವಾರ್ಡಿನ ಸದಸ್ಯರು. ಸಾಮಾನ್ಯ ಸಭೆಯಲ್ಲಿ ಯಾರು ಕರಿತಾ ಇದ್ರು? ಸಂಬಂಧಪಟ್ಟ ಜನವಸತಿ ಪ್ರದೇಶದ ಸದಸ್ಯರು ಕರಿತಾ ಇದ್ರು. ಹಿಯರ್ ಸಂಬಂಧಪಟ್ಟ ವಾರ್ಡ್ನ ಸದಸ್ಯರು ಕರೀತಾರೆ. ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಸದಸ್ಯರು. ಕೋರಮ್ ಅಂತ ಬಂದಾಗ 1/5 or 20, 1/5 ಅಥವಾ 20 ಮತದಾರರು. ಇಲ್ಲೂ ಕೂಡ ಸೇಮ್ ಇದೆ, ಮೇಲ್ಗಡೆ ಯಾವ ರೀತಿ ಇದೆಯಲ್ಲ ಇಲ್ಲೂ ಕೂಡ ಅದೇ ರೀತಿ. ಅವಧಿ ಅಂತ ಬಂದಾಗ ಪ್ರತಿ 6 ತಿಂಗಳಿಗೊಮ್ಮೆ. ಮಹಿಳೆಯರ ಮೀಸಲಾತಿ ಅಂತ ಬಂದಾಗ ಕನಿಷ್ಠ 30% ಮಹಿಳೆಯರು ಇರಲೇಬೇಕು. ಎರಡನೇದಾಗಿ ವಿಶೇಷ ಸಭೆ 10%. ಇಲ್ಲೂ ಕೂಡ ಲಿಖಿತ ರೂಪದಲ್ಲಿ ಓಕೆ ಮನವಿ ಸಲ್ಲಿಸಿದಾಗ PDO ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಈ ಒಂದು ಸಭೆಯನ್ನು ಕರೀತಾರೆ, ವಿಶೇಷ ಸಭೆಯನ್ನು ಕರೀತಾರೆ. ಅಗೇನ್ ಅಧ್ಯಕ್ಷತೆ ವಹಿಸ್ತಕ್ಕಂಥವ್ರು ಸದಸ್ಯರೇ ಆಗಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರಮ್ನ ಅವಶ್ಯಕತೆ ಇರೋದಿಲ್ಲ. ಅವಧಿ ಅಂತ ಬಂದಾಗ 3 ತಿಂಗಳಲ್ಲಿ 2 ಬಾರಿ ಕರೆಯುವಂತಿಲ್ಲ. ಸೊ ನೀವು ಇವಾಗ ಕಂಪೇರ್ ಮಾಡ್ಕೋಬೇಕು ಜನವಸತಿ ಸಭಾದ ವಿಶೇಷ ಸಭೆ ಹಾಗೆ ನಮ್ಮ ವಾರ್ಡ್ ಸಭಾದ ವಿಶೇಷ ಸಭೆ. ಏನಾದರೂ ಡಿಫ್ರೆನ್ಸ್ ಇದೆಯಾ? ಆಲ್ಮೋಸ್ಟ್ ಸೇಮ್ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಕಾಣೋದಿಲ್ಲ. ಈವನ್ ಸಾಮಾನ್ಯ ಸಭೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಕಾಣೋದಿಲ್ಲ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂತ ಹೇಳಿಬಿಟ್ಟು. ಕೊನೆಯದಾಗಿ ಬರೋದು ಎಮರ್ಜೆನ್ಸಿ ಮೀಟಿಂಗ್. ದಟ್ ಇಸ್ ನಥಿಂಗ್ ಬಟ್ ತುರ್ತು ಸಭೆ. ಇದನ್ನು ಯಾವಾಗ ಕರೀತಾರೆ? ಅಗೇನ್ ಸೇಮ್ ಇದನ್ನು ಕರೀತಕ್ಕಂಥದ್ದು ಪ್ರಕೃತಿ ವಿಕೋಪದಲ್ಲಿ ಅಥವಾ ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ನಿರ್ಣಯವನ್ನು ತೆಗೆದುಕೊಳ್ಬೇಕಂತ ಸಮಯದಲ್ಲಿ ಈ ಒಂದು ತುರ್ತು ಸಭೆಯನ್ನು ಕರೀತಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಅಧ್ಯಕ್ಷರು, ಅವರು ಇಲ್ಲದೇ ಇದ್ದ ಪಕ್ಷದಲ್ಲಿ ಉಪಾಧ್ಯಕ್ಷರು. ಸೇಮ್ ಮೇಲ್ಗಡೆ ನೋಡಿರ್ತಕ್ಕಂಥ ಒಂದು ಸ್ಲೈಡಿಗೂ ಈಗ ನೋಡ್ತಕ್ಕಂಥದಕ್ಕೂ ಆಲ್ಮೋಸ್ಟ್ ಸೇಮ್ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸ್ ಇರೋದಿಲ್ಲ. ಇದರಿಂದ ಈಸಿಲಿ ಗೊತ್ತಾಗ್ತಾ ಇದೆ ಸಾಮಾನ್ಯ ಸಭೆ ಅಂದರೆ ನಮ್ಮ ಜನವಸತಿ ಸಭೆ ಹಾಗೂ ನಮ್ಮ ವಾರ್ಡ್ ಸಭೆ ಆಲ್ಮೋಸ್ಟ್ ಸೇಮ್ ಇದಾವೆ ಅಂತ ಹೇಳಿ. ತುರ್ತು ಸಭೆಗೆ ಯಾವುದೇ ರೀತಿ ಇರತಕ್ಕಂಥ ಕೋರಮ್ ಇರೋದಿಲ್ಲ, ಅವಧಿ ಕೂಡ ಕೊಟ್ಟಿರೋದಿಲ್ಲ, ಹಾಗೆ ಕನಿಷ್ಠ ಮಹಿಳೆಯರು ಇರಬೇಕಂತಕ್ಕಂಥ ಮಾಹಿತಿ ಏನು ಇರೋದಿಲ್ಲ. ಓಕೆ. ಅಗೇನ್ ಎಕ್ಸಾಮಲ್ಲಿ ಏನು ಕೇಳ್ಬೋದು? 10% ಲಿಖಿತ ರೂಪದಲ್ಲಿ ಬರೆದು ಕೊಡಬೇಕಂತ ಕೇಳ್ಬೋದು. 30% ಜನ ಮಹಿಳೆಯರು ಇರಬೇಕು ಸಾಮಾನ್ಯ ಸಭೆಯಲ್ಲಿ ಅಂತ ಕೇಳ್ಬೋದು. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ತುರ್ತು ಸಭೆಯ ಹೆಡ್ ಆಗಿರ್ತಾರೆ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಪ್ರತಿ 6 ತಿಂಗಳಿಗೊಮ್ಮೆ ಈ ಒಂದು ಮೀಟಿಂಗನ್ನು ಸೇರಿಸ್ತಾರ ಅಂತ ಕೂಡ ಕೇಳಬಹುದು. ಸೊ ಇದಿಷ್ಟು ಮಾಹಿತಿ ಏನಾಯಿತು ವಾರ್ಡ್ ಸಭೆಗೆ. ಇನ್ನು ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಯಾವ ಸಭೆ? ದಟ್ ಈಸ್ ನಥಿಂಗ್ ಬಟ್ ಅವರ್ ಗ್ರಾಮ ಸಭೆ. ಓಕೆ. ಗ್ರಾಮ ಸಭೆ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲೂ ಕೂಡ ಅಗೇನ್ ಸೇಮ್ ಸಾಮಾನ್ಯ ಸಭೆ ಇರ್ತದೆ, ವಿಶೇಷ ಸಭೆ ಇರ್ತದೆ, ಹಾಗೆ ತುರ್ತು ಸಭೆ ಇರ್ತದೆ. ಪ್ರತಿಯೊಂದರಲ್ಲೂ ಈ ಸಭೆಗಳನ್ನು ನೋಡಿದ್ರಿ ನೀವು. ಓಕೆ. ಇಲ್ಲಿ ಸ್ವಲ್ಪ ಲಿಟಲ್ ಡಿಫ್ರೆನ್ಸ್ ನೋಡ್ತೀರಾ. ಏನು ಇದರ ಕರಿಯವರು ಯಾರಪ್ಪ ಒಂದು ಗ್ರಾಮ ಸಭೆಯನ್ನಂತ ನೋಡಿದರೆ ಅಧ್ಯಕ್ಷರು. ಮುಂಚೆಲಿ ಏನಾಗ್ತಾಯಿತ್ತು? ಸಂಬಂಧಪಟ್ಟ ಜನವಸತಿ ಸಭಾದ ಸದಸ್ಯರು ಅಥವಾ ವಾರ್ಡ್ ಸಭಾದ ಸದಸ್ಯರು ಕರೀತಾ ಇದ್ರು. ಬಟ್ ಗ್ರಾಮ ಸಭಾ ಯಾರು ಕರೀತಾರೆ ಅಂದರೆ ಅಧ್ಯಕ್ಷರು ಕರೀತಾರಾ. ಅಧ್ಯಕ್ಷತೆಯನ್ನು ವಹಿಸೋರು ಕೂಡ ಅಧ್ಯಕ್ಷರೇ ಆಗಿರ್ತಾರೆ. ನೆಕ್ಸ್ಟ್ ಬರೋದು ಎಷ್ಟು ತಿಂಗಳಿಗೊಮ್ಮೆ ಇದನ್ನು ಕರೀತಾರೆ ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ.
ಲೈಕ್ ಪ್ರೀವಿಯಸ್ ಒನ್, ಅಲ್ಲಿ 6 ತಿಂಗಳಿಗೊಮ್ಮೆ ಕರೀತಾ ಇದ್ರು, ಇಲ್ಲೂ 6 ತಿಂಗಳಿಗೊಮ್ಮೆ ಕರೀತಾ ಇದ್ರು. ಬಟ್ ಇಲ್ಲಿ ಕೋರಮ್ ಇಂಪಾರ್ಟೆಂಟ್ ಆಗ್ತದೆ. ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದರೆ ಎಲ್ಲ ಸೇಮ್ ಇತ್ತು. ಬಟ್ ಗ್ರಾಮ ಸಭಾ ಅಂತ ಬಂದಾಗ ಕೋರಮ್ 1/10 ಅಥವಾ 100 ಮತದಾರರು, 1/10 ಅಥವಾ 100 ಮತದಾರರು ಇರಬೇಕು ಗ್ರಾಮ ಸಭಾ ಅಂತ ಬಂದಾಗ. ನೆಕ್ಸ್ಟ್ ಇದರಲ್ಲಿ ಭಾಗವಹಿಸುವವರು ಯಾರಪ್ಪ? ಅಧ್ಯಕ್ಷರು, ಉಪಾಧ್ಯಕ್ಷರು, ರೈಟ್, ಸದಸ್ಯರು, ಅಧಿಕಾರಿಗಳು. ಓಕೆ. ನೆಕ್ಸ್ಟ್ ವಾರ್ಡ್ ಸಭಾದಿಂದ ಕನಿಷ್ಠ 10 ಮಂದಿ ಸದಸ್ಯರು ಸಭೆಯಲ್ಲಿ ಹಾಜರಿರಬೇಕು. ಓಕೆ. ವಾರ್ಡ್ ಸಭಾದ ಕನಿಷ್ಠ 10%, ಕನಿಷ್ಠ 10 ಮಂದಿ, ನಾಟ್ 10%, 10 ಮಂದಿ ಹಾಜರಿರಬೇಕು. ಕೋರಮ್ 1/10 ಆರ್ 100 ಅಂತ ಹೇಳಿದೆ, ಅದು ಕೂಡ ನಿಮ್ಗೆ ಗೊತ್ತಾಯಿತು. ಕನಿಷ್ಠ ಮಹಿಳೆಯರು ಎಷ್ಟಿರಬೇಕಪ್ಪ ಇಲ್ಲಿ ಅಂದರೆ 30% ಮಹಿಳೆಯರು ಈ ಸಭೆಯಲ್ಲಿ ಭಾಗವಹಿಸಬೇಕು. ಸರಿನಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ ಸಭೆ ಅಂತ ನೋಡಿದರೆ ಸಾಮಾನ್ಯ ಸಭೆ. ಇದನ್ನು ಕರಿತಕ್ಕಂಥವ್ರು ಯಾರು? ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಪಂಗಡಗಳ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಮತದಾರರು ಲಿಖಿತದಲ್ಲಿ ಮನವಿಯನ್ನು ಸಲ್ಲಿಸಬೇಕು. ಅಂಥ ಸಮಯದಲ್ಲಿ ಈ ಒಂದು ಗ್ರಾಮ ಸಭಾದ ವಿಶೇಷ ಸಭೆಯನ್ನು ಕರೀತಾರೆ. ಓಕೆ. SC ST ಅನುಸೂಚಿತ ಜಾತಿ, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಸ್ಕೆಡ್ಯೂಲ್ಡ್ ಟ್ರೈಬ್ನವರು ಅಥವಾ ವುಮೆನ್ಸ್ 10% ಲಿಖಿತ ರೂಪದಲ್ಲಿ ಕೊಟ್ಟಂಥ ಸಮಯದಲ್ಲಿ ಕರೀತಾರೆ. ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ ಅಧ್ಯಕ್ಷರೇ ಆಗಿರ್ತಾರೆ. ಇಲ್ಲಿ ಬರ್ತಕ್ಕಂಥ ಮಾಹಿತಿ ಇಂಪಾರ್ಟೆಂಟ್. ಇದರ ಅವಧಿಯನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಗ್ರಾಮ ಸಭಾದ ಅವಧಿ ವರ್ಷಕ್ಕೆ ಕನಿಷ್ಠ ಒಮ್ಮೆಯಾದರೂ ಕರೆಯಬೇಕು. ಅಗೇನ್ 3 ತಿಂಗಳಲ್ಲಿ 2 ಬಾರಿ ಕರೆಯಲು ಬರೋದಿಲ್ಲ. ವರ್ಷಕ್ಕೆ 1 ಸಾರ್ತಿ ಇರಬೇಕು. ಜೊತೆಗೆ 3 ತಿಂಗಳಲ್ಲಿ 2 ಬಾರಿ ಕರೀಲಿಕ್ಕೆ ಆಗಲ್ಲ. ಮೇಲ್ಗಡೆ ಏನು ನೋಡಿದ್ವಿ ನಾವು? ಜಸ್ಟ್ 3 ತಿಂಗಳಲ್ಲಿ 2 ಬಾರಿ ಕರೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದೀವಿ. ಇನ್ ಎಡಿಷನ್ ಟು ದ್ಯಾಟ್ ಇಲ್ಲೇನಾಗ್ತದೆ, 1 ವರ್ಷಕ್ಕೆ ಒಮ್ಮೆ ಆದರೂ ಕರೀಲೇಬೇಕಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಅಗೇನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಹಾಗೆ ಗ್ರಾಮದ ಮತದಾರರು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರಮ್ನ ಅವಶ್ಯಕತೆ ಇರೋದಿಲ್ಲ. ಕನಿಷ್ಠ ಮಹಿಳೆಯರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಕೊನೆಯದಾಗಿ ಬರೋದು ಎಮರ್ಜೆನ್ಸಿ ಮೀಟಿಂಗ್, ತುರ್ತು ಸಭೆ. ಇಲ್ಲಿ ಕೂಡ ಇದನ್ನು ಪ್ರಕೃತಿ ವಿಕೋಪ ಮತ್ತು ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ನಿರ್ಣಯಕ್ಕಾಗಿ ಈ ಒಂದು ಸಭೆಯನ್ನು ಕರೀತಾರೆ. ಇದನ್ನು ಹೆಡ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅಧ್ಯಕ್ಷರಾಗಿರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅವಧಿಯನ್ನು ಕೊಟ್ಟಿರೋದಿಲ್ಲ. ಮುಂಚೆ ಹಿಂಗೆ ಕನಿಷ್ಠ ಒಮ್ಮೆ ಸೇರಬೇಕು ಆ ರೀತಿ ಎಲ್ಲ ನೋಡಿದ್ವಲ್ಲ. ಬಟ್ ಇಲ್ಲಿ ಹಂಗಿಲ್ಲ. ಏನೋ ಹೈ ಇಂಪಾರ್ಟೆಂಟ್ ಥಿಂಗ್ ಅದ, ಕೂಡಬೇಕಾ, ಓಕೆ, ದೇ ಹ್ಯಾವ್ ಟು ಮೀಟ್, ಸಭೆಯನ್ನು ಕರೀಲೇಬೇಕು ಅಂತ ಅರ್ಥ. ಯಾರ್ಯಾರು ಇರ್ತಾರೆ ಈ ಒಂದು ಸಭೆಯಲ್ಲಿ ಭಾಗವಹಿಸುವವರು ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಹಾಗೆ ಗ್ರಾಮದ ಮತದಾರರು. ಇಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರಮ್ನ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕನಿಷ್ಠ ಮಹಿಳೆಯರು ಕೂಡ ಇರೋದಿಲ್ಲ. ಅಗೇನ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಮಾಹಿತಿ ಎಷ್ಟು % ಮಹಿಳೆಯರು ಗ್ರಾಮ ಸಭಾದಲ್ಲಿ ಅಂತ ಕೇಳ್ಬೋದು. ಗ್ರಾಮ ಸಭಾ ಅಂತ ಅಧ್ಯಯನ ಮಾಡ್ತಕ್ಕಂಥ ಸಮಯದಲ್ಲಿ 30%. ಕೋರಮ್ 1/10 ಆರ್ 100 ಪ್ರತಿ 6 ತಿಂಗಳಿಗೊಮ್ಮೆ ಕರೀತಾರೆ. ಓಕೆ. ನೆಕ್ಸ್ಟ್ ತುರ್ತು ಪರಿಸ್ಥಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂದರೆ ಅಧ್ಯಕ್ಷರೇ ವಹಿಸಿರ್ತಾರೆ. ಇದಿಷ್ಟು ಮಾಹಿತಿಯನ್ನು ನಾವು ಗ್ರಾಮ ಸಭಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಷ್ಟೊತ್ತು ಏನು ಕಲ್ತೀವಿ ನಾವು? ಗ್ರಾಮ ಸ್ವರಾಜ್ ಘಟಕಗಳ ಬಗ್ಗೆ ಯಾವಾಗ ಮೀಟಿಂಗ್ ಆಗುತ್ತೆ, ಕೋರಮ್ ಏನು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಅಧ್ಯಯನ ಮಾಡಿದ್ದೆವು ಗ್ರಾಮ ಸ್ವರಾಜ್ನ ಘಟಕಗಳ ಬಗ್ಗೆ. ಓಕೆ. ಸೊ ಹೋಪ್ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಸೊ ಇದೇ ಒಂದು ಕ್ಲಾಸಿಂದ ಅಟ್ಲೀಸ್ಟ್ ನಿಮಗೆ 3 ಇಂದ 4 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಓಕೆ. ವಿಡಿಯೋನದನ್ನು ಇಲ್ಲಿ ತನಕ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ.